ಇನ್ನು ರಾಜಶೇಖರ್ಗೆ 2 ಬಾರಿ ಪೋಸ್ಟ್ ಮಾರ್ಟಮ್ ಮಾಡಿರುವಂತಹ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಆರೋಪಕ್ಕೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಡಾಕ್ಟರ್ ಗಂಗಾಧರ್. ಟಿವಿ5ಗೆ ಬಿಮ್ಸ್ ನಿರ್ದೇಶಕ ಡಾಕ್ಟರ್ ಗಂಗಾಧರ್ ಪ್ರತಿಕ್ರಿಯೆಯನ್ನ ಕೊಟ್ಟಿರುವಂತದ್ದು. ಹೈ ಪ್ರೊಫೈಲ್ ಕೇಸ್ ಹಿನ್ನೆಲೆ ನಿಧಾನವಾಗಿ ಮರಣೋತ್ತರ ಪರೀಕ್ಷೆಯನ್ನ ಮಾಡಲಾಗಿದೆ. 2ನೇ ಬಾರಿ ಪೋಸ್ಟ್ ಮಾರ್ಟಮ್ ಮಾಡಿಲ್ಲ, ಅದರ ಬದಲಾಗಿ ಇನ್ನು ಹೈ ಪ್ರೊಫೈಲ್ ಕೇಸ್ ಆಗಿರೋದ್ರಿಂದ ನಿಧಾನವಾಗಿ ಮರಣೋತ್ತರ ಪರೀಕ್ಷೆಯನ್ನ ಮಾಡಲಾಗಿದೆ. ಪೊಲೀಸರು ಒಂದೇ ಬಾರಿ ಮನವಿ ಮಾಡಿದ್ದು, ಹೀಗಾಗಿ ನಾವು ಒಂದೇ ಬಾರಿ ಪೋಸ್ಟ್ ಮಾರ್ಟಮ್ ಮಾಡಿದ್ದೇವೆ ಅಂತ ಟಿವಿ5ಗೆ ಬಿಮ್ಸ್ ನಿರ್ದೇಶಕ ಇಲ್ಲಿ ಡಾಕ್ಟರ್ ಗಂಗಾಧರ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಇನ್ನು 2 ಬಾರಿ ಮರಣೋತ್ತರ ಪರೀಕ್ಷೆ ಮಾಡಲಾಗಿದೆ ಅಂತ ನಿನ್ನೆ ನಡೆದಂತಹ ಸುದ್ದಿಗೋಷ್ಠಿಯಲ್ಲಿ ಎಚ್ಡಿಕೆ ಆರೋಪ ಮಾಡಿದ್ರು. ಗುಂಡೇಟಿಗೆ ಬಲಿಯಾದಂತಹ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಮೃತದೇಹವನ್ನ 2 ಬಾರಿ ಮರಣೋತ್ತರ ಪರೀಕ್ಷೆ ನಡೆಸಿದ್ಯಾಕೆ ಅಂತ ಪ್ರಶ್ನೆ ಮಾಡಿದ್ರು. ಈ ಒಂದು ಪ್ರಶ್ನೆಗೆ ಇದೀಗ ಟಿವಿ5ಗೆ ಬಿಮ್ಸ್ ನಿರ್ದೇಶಕ ಡಾಕ್ಟರ್ ಗಂಗಾಧರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇದು ಮರಣೋತ್ತರ ಪರೀಕ್ಷೆ ನಡೆಸುವಾಗ ಅದು ಬುಲೆಟ್ ಶಾಟ್ ಬಿದ್ದಿದೆಯಲ್ಲ ಬೆನ್ನಿಂದಗಡೆಯಿಂದ ರೈಟ್ ಸೈಡ್. ಸೊ ಅದು ಒಳಗಡೆ ಹೋದ್ಮೇಲೆ ಎಲ್ಲ ಪೀಸ್ ಆಗಿ ಪೆಲೆಟ್ಸ್ ಇರುತ್ತಲ್ಲ, ಎಲ್ಲ ಮಜಲ್ ಅಲ್ಲಿ ಆಮೇಲೆ ಲಂಗ್ಸ್ ಅಲ್ಲಿ ಎಲ್ಲ ಕಡೆ ಸೇರ್ಕೊಂಡಿದೆ. ಆಮೇಲೆ ಎಕ್ಸ್ರೇ ನಲ್ಲಿ ವ್ಯಾಡ್ ಅಂತ ಹೇಳ್ತೀವಿ, ಒಂದು ಪ್ಲಾಸ್ಟಿಕ್ ಕವರ್ ಇರುತ್ತಲ್ಲ ಇದ್ರ ಮೇಲೆ, ಬುಲೆಟ್ ಮೇಲೆ, ಆ ವ್ಯಾಡ್ ಒಂದು ಎಕ್ಸ್ರೇ ಅಲ್ಲಿ ಕಾಣಿಸ್ತಾ ಇತ್ತು. ಇದರಲ್ಲಿ ಬಾಡಿಯಲ್ಲಿ ಸಿಗೋದಕ್ಕೆ ಸ್ವಲ್ಪ ತಡ ಆಯ್ತು. 2 ಬಾರಿ ಏನು ಆಗಿಲ್ಲ, ಒಂದೇ ಬಾರಿ. ಸ್ವಲ್ಪ ಇದು ಹೈ ಪ್ರೊಫೈಲ್ ಕೇಸ್ ಆಗಿದ್ರಿಂದ ಒಂದೇ ಸಾರಿ ವಿವರವಾಗಿ ನೋಡಿ ಸ್ವಲ್ಪ ನಿಧಾನಕ್ಕೆ ಮಾಡಿದ್ದಾರೆ. ಡಾಕ್ಟರ್ ಯೋಗೇಶ್ ಅಂತ ಕರ್ತವ್ಯದಲ್ಲಿದ್ರು, ಅವರು ಪೋಸ್ಟ್ ಮಾರ್ಟಮ್ ಮಾಡಿದ್ದಾರೆ. ಅದಾದ ನಂತರ ವಿಭಾಗದ ಮುಖ್ಯಸ್ಥರನ್ನು ಕರೆಸಿದ್ದಾರೆ, ಡಾಕ್ಟರ್ ಚೈತನ್ಯ ಅಂತ. ಅವರನ್ನು ಬಂದು ಸಹಾಯ ಮಾಡಿದ್ದಾರೆ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಪೆಲೆಟ್ಸ್ ನ ಹಾಗೂ ವ್ಯಾಡ್ ಅಂತ ಹೇಳ್ತೀವಲ್ಲ ಅದನ್ನು ಹೊರಗಡೆ ತೆಗೆದಿದ್ದಾರೆ. ನಮಗೆ ಪೋಸ್ಟ್ ಮಾರ್ಟಮ್ ಪೊಲೀಸ್ ಇಲಾಖೆ ರಿಕ್ವೆಸ್ಟ್ ಮೇಲೆ, ಇನ್ವೆಸ್ಟಿಗೇಷನ್ ಆಫೀಸರ್ ಇರ್ತಾರಲ್ಲ, ಅವ್ರ ರಿಕ್ವೆಸ್ಟ್ ಮೇಲೆ ಮಾಡ್ತೀವಿ. ಅವ್ರ ರಿಕ್ವೆಸ್ಟ್ ನಮಗೆ ಬಂದಿರೋದು ಒಂದ್ ಸರಿ ಮಾಡಿದ್ವಿ. ಮತ್ತೊಂದ್ ಸರಿ ಏನು ನಮಗೆ ರಿಕ್ವೆಸ್ಟ್ ಬಂದಿಲ್ಲ, ನಾವು ಮಾಡಿದ್ವಿ. ನಮ್ಮಲ್ಲಿ ಆಗಿರೋದು ಒಂದೇ ಬಾರಿ ಮೇಡಮ್. ಇದು ಮರಣೋತ್ತರ ಪರೀಕ್ಷೆ ನಡೆಸುವ